ಮತ್ತೊಮ್ಮೆ ಗಾಜಾದಲ್ಲಿನ ಕಂದಮ್ಮಗಳ ಸಾವುಗಳ ಬಗ್ಗೆ ಜಗತ್ತಿನ ಗಮನ ಹರಿದಿದೆ. ವೆನಿಸ್ ಚಲನಚಿತ್ರೋತ್ಸವದಲ್ಲಿ ಇಡೀ ಜಗತ್ತು ಕಣ್ಣೀರಿಟ್ಟಿದೆ. ಗಾಜಾದ 6 ವರ್ಷದ ಬಾಲಕಿ ಹಿಂದ್ ರಜಬ್ಳ ಕೊನೆಯ ಕ್ಷಣಗಳನ್ನು ತೆರೆದಿಟ್ಟ ದಿ ವಾಯ್ಸ್ ಆಫ್ ಹಿಂದ್ ರಜಬ್ ಚಿತ್ರಕ್ಕೆ ದಾಖಲೆಯ 23 ನಿಮಿಷಗಳ ಚಪ್ಪಾಳಿಯ ಸುರಿಮಳೆ ವ್ಯಕ್ತವಾಗಿದೆ. ಆ ಚಪ್ಪಾಳಿಯ ಹಿಂದಿರುವುದು ಅತ್ಯಂತ ಸಂಕಟ ಅನ್ನೋದನ್ನ ಮರಿಬಾರದು. ಪ್ರದರ್ಶನದ ವೇಳೆ ಭಾವೋದ್ವೇಗಗೊಂಡ ಪ್ರೇಕ್ಷಕರು ಫ್ರೀ ಪ್ಯಾಲೆಸ್ತೀನ್ ಎಂಬ ಘೋಷಣೆಗಳನ್ನು ಮೊಳಗಿಸಿದ್ದಾರೆ. ದಯವಿಟ್ಟು ಬನ್ನಿ, ನನಗೆ ಭಯವಾಗ್ತಿದೆ. ಇಸ್ರೇಲಿ ಗುಂಡಿನ ದಾಳಿಯಲ್ಲಿ ಮೃತಪಟ್ಟ ಸಂಬಂಧಿಕರ ನಡುವೆ ಕಾರಿನಲ್ಲಿ ಒಂಟಿಯಾಗಿ ಸಿಲುಕಿದ್ದ ಹಿಂದ್ನ ಅಧಿಕೃತ ಆಡಿಯೋ ರೆಕಾರ್ಡಿಂಗ್ನಲ್ಲಿನ ಈ ಮಾತುಗಳು ಜಗತ್ತನ್ನೇ ನಡುಗಿಸಿವೆ. ಆಕೆಯನ್ನ ರಕ್ಷಿಸಲು ಹೋದ 2 ವೈದ್ಯಕೀಯ ಸಿಬ್ಬಂದಿಯೂ ಬಲಿಯಾದ್ರು. 12 ದಿನಗಳ ನಂತರ ಸಿಕ್ಕಿದ್ದು ಹಿಂದ್ ಹಾಗೂ ರಕ್ಷಕರ ನಿರ್ಜೀವ ದೇಹಗಳು ಮಾತ್ರ. ಅವರು ನನ್ನ ಮಗುವನ್ನ 2 ಬಾರಿ ಕೊಂದ್ರು ಅಂತ ಹಿಂದ್ ತಾಯಿ ವಿಸ್ಸಮ್ ಹಮಾದ ಕಣ್ಣೀರಿಡ್ತಾರೆ. ಈ ಚಿತ್ರ ಕೇವಲ ಸಿನಿಮಾ ಅಲ್ಲ, ಇದು ಯುದ್ಧದಲ್ಲಿ ನಲುಗ್ತಾ ಇರುವ ಸಾವಿರಾರು ಮಕ್ಕಳ ದನಿ. ದಂತ ವೈದ್ಯೆಯಾಗುವ ಕನಸು ಕಂಡಿದ್ದ ಒಂದು ಜೀವದ ಕಥೆ ಅಂತ ನಿರ್ದೇಶಕರು ಹೇಳಿದ್ದಾರೆ. ಹಾಲಿವುಡ್ ತಾರೆಯರಾದ ಜೋವಾಕಿನ್ ಫೀನಿಕ್ಸ್, ಬ್ರಾಡ್ ಪಿಟ್ ಅವರಂತಹ ಬೆಂಬಲದೊಂದಿಗೆ ಜಗತ್ತಿನ ಗಮನ ಸೆಳೆದಿರುವ ಹಿಂದ್ನ ಈ ಕೊನೆಯ ದನಿಯಾದ್ರೂ ಅಸಹಾಯಕ ಫೆಲಸ್ತೀನಿಯರ ಪರ ಜಾಗತಿಕ ಮನಸ್ಸಾಕ್ಷಿಯನ್ನ ಬಡಿದೆಬ್ಬಿಸತ್ತಾ ಅನ್ನೋ ಪ್ರಶ್ನೆ ಉಳಿದಿದೆ.